ಇವತ್ತು ಸೋಮವಾರ, ಇವತ್ತಾದರೂ ಸಂಪುಟ ವಿಸ್ತರಣೆ ಪಟ್ಟಿ ಹೊರಗೆ ಬರುತ್ತಾ, ಎಲ್ಲರೂ ಪ್ರಮಾಣ ವಚನ ಸ್ವೀಕರಿಸ್ತಾರ ಅನ್ನುವಂಥ ಒಂದಿಷ್ಟು ಕುತೂಹಲ ಕಾಡ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಸಚಿವರ ಫೈನಲ್ ಪಟ್ಟಿ ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಪಟ್ಟಿ ಫೈನಲ್ ಆದರೆ ಮಾತ್ರ ಸಂಜೆ ಪ್ರಮಾಣ ವಚನ ಸ್ವೀಕಾರ. ಹಾಗಾದ್ರೆ ಯಾರ ಹೆಸರುಗಳು ಇದ್ದಾವೆ ಆ ಒಂದು ಪಟ್ಟಿಯಲ್ಲಿ? ನೋಡಿ, ರಾಜ್ಯ ರಾಜಕೀಯದ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕ್ಷಣಗಣನೆ ಶುರುವಾಗಿದೆ. ಹಲವು ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಸಂಪುಟ ವಿಸ್ತರಣೆ ಇವತ್ತು ಅಂತಿಮ ಹಂತ ತಲುಪುತ್ತೆ. ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಈ ಒಂದು ವಿಚಾರ. ಮೂಲಗಳ ಪ್ರಕಾರ ಇವತ್ತು ಬೆಳಗ್ಗೆ 10 ಗಂಟೆಯ ಒಳಗಡೆ ನೂತನ ಸಚಿವರ ಅಂತಿಮ ಪಟ್ಟಿ ಬಿಡುಗಡೆಯಾಗತಕ್ಕಂಥ ಸಾಧ್ಯತೆ ಇದೆ. ಹೈಕಮಾಂಡ್ ಅಂತಿಮ ಒಪ್ಪಿಗೆ ನೀಡಿದ ಬಳಿಕವೇ ಅಧಿಕೃತ ಪಟ್ಟಿ ಪ್ರಕಟ ಆಗುತ್ತೆ. ಪಟ್ಟಿಗೆ ಅಂತಿಮ ಮುದ್ರೆ ಬಿದ್ದರೆ ಮಾತ್ರ ಇವತ್ತು ಸಂಜೆ ಪ್ರಮಾಣ ವಚನ ಸಮಾರಂಭ ನಡೆಯುತ್ತೆ. ಪದಗ್ರಹಣಕ್ಕೆ ಲೋಕಭವನದ ಗಾಜಿನ ಮನೆಯಲ್ಲಿ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸಚಿವರ ಪ್ರಮಾಣ ವಚನಕ್ಕೆ ಸಂಜೆ 4 ಗಂಟೆಗೆ ಸಮಯ ನಿಗದಿಯಾಗಿದೆ. ಸರ್ಕಾರದಿಂದ ಲೋಕಭವನಕ್ಕೆ ಅನೌಪಚಾರಿಕ ಮಾಹಿತಿ ಸಿಕ್ಕಿದೆ. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆಗೆ ಸಿದ್ಧತೆಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಲೋಕಭವನದ ಗಾಜಿನ ಮನೆ, ಆ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸಮಾರಂಭಕ್ಕೆ ಭರ್ಜರಿ ಸಿದ್ಧತೆ ಶುರುವಾಗಿದೆ. ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಮಯ ನಿಗದಿಯಾಗಿದ್ದು, ಸರ್ಕಾರದ ಕಡೆಯಿಂದ ಲೋಕಭವನ ಅಧಿಕಾರಿಗಳಿಗೆ ಅನೌಪಚಾರಿಕ ಮಾಹಿತಿ ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಗೆ ಅಗತ್ಯ ಸಿದ್ಧತೆಗಳನ್ನ ಪೂರ್ಣಗೊಳಿಸಬೇಕು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಭದ್ರತೆ, ಆಸನದ ವ್ಯವಸ್ಥೆ, ಆಹ್ವಾನಿತ ಅತಿಥಿಗಳ ವ್ಯವಸ್ಥೆ ಸೇರಿದಂತೆ ಎಲ್ಲ ಕೆಲಸಗಳು ಫಾಸ್ಟ್ ಆಗಿ ನಡೀತಾ ಇದೆ. ಇದೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ಕಾದಿರತಕ್ಕಂಥ ಶಾಸಕರಲ್ಲಿ ಆತಂಕ ಹಾಗೂ ನಿರೀಕ್ಷೆ ಎರಡೂ ಕೂಡ ಹೆಚ್ಚಾಗ್ತಾ ಇದೆ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಪ್ರಮುಖ ಖಾತೆಗಳು ಸಿಗ್ತವೆ, ಯಾರಿಗೆ ನಿರಾಸೆ ಆಗಬಹುದು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಇದೀಗ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಇವತ್ತಿನ ದಿನ ಸೋಮವಾರ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ತಿರುವನ್ನ ನೀಡತಕ್ಕಂಥ ಸಾಧ್ಯತೆ ಇದೆ. ಬೆಳಗ್ಗೆ ಸಚಿವರ ಪಟ್ಟಿ, ಸಂಜೆ ಪ್ರಮಾಣ ವಚನ, ಈ ಎರಡೂ ಬೆಳವಣಿಗೆಗಳತ್ತ ಇಡೀ ರಾಜ್ಯದ ಗಮನ ನೆಟ್ಟಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ಅಂತಿಮ ಸಚಿವರ ಪಟ್ಟಿಯಲ್ಲಿ ಯಾರ್ಯಾರಿಗೆ ಒಂದು ಅವಕಾಶ ಸಿಗಬಹುದು, ಏನು ನಡೀತಾ ಇದೆ? 10 ಗಂಟೆಗೆ ಅಧಿಕೃತ ಪಟ್ಟಿ ರಾಜ್ಯಕ್ಕೆ ಬರುತ್ತಾ, ಹೇಗೆ ಅಂತ? ಎಸ್ ಪ್ರಮೋದ್, ರಾಜ್ಯದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸಿದೆ. ಈಗಾಗಲೇ ಏನು ನಿನ್ನೆ ತಡರಾತ್ರಿ ಅಷ್ಟೇ ಏನು KC ವೇಣುಗೋಪಾಲ್ ಜೊತೆಗೆ ಸುರ್ಜೇವಾಲಾ ಅವರು ಬಂದು ಈಗಾಗಲೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗ್ತಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಯಾವುದೇ ರೀತಿಯಾಗಿ ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಬಂದಿಲ್ಲ. ಎಲ್ಲೋ ಒಂದು ಕಡೆ ಯಾವುದೇ ರೀತಿಯಾದ ಪಟ್ಟಿ ಕೂಡ ಈಗ ರಿಲೀಸ್ ಆಗಿಲ್ಲ. ಇದೆಲ್ಲ ನೋಡ್ತಿದ್ರೆ ಎಲ್ಲ ಒಂದು ಕಡೆ ಇನ್ನೂ 4-5 ಜನರ ಹೆಸರು ಇನ್ನೂ ಫೈನಲ್ ಆಗಿಲ್ವೋ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈಗಾಗಲೇ ಪಟ್ಟಿ ಕೂಡ ಬಿಡುಗಡೆ ಆಗಬೇಕಿತ್ತು. ಜೊತೆಗೆ ರಾಜ್ಯ ನಾಯಕರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಪಟ್ಟಿಯನ್ನು ರವಾನಿಸಬೇಕಿತ್ತು. ಈಗಾಗಲೇ ಇವತ್ತು ಸೋಮವಾರ ಆಗಿರೋದ್ರಿಂದ ಇದು ಸಂಜೆ ಕೂಡ ಲೋಕಭವನದಲ್ಲೂ ಕೂಡ 4:30ಕ್ಕೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಮಯ ಕೂಡ ಈಗಾಗಲೇ ಮೌಖಿಕವಾಗಿ ಆದೇಶ ಹೊರಡಿಸಿ ಸಮಯ ಕೂಡ ಈಗಾಗಲೇ ನಿಗದಿ ಮಾಡಲಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಂದು ಈಗಾಗಲೇ ಪಟ್ಟಿ ಕೂಡ ಬಿಡುಗಡೆ ಮಾಡಬೇಕಾಗಿತ್ತು. ಈಗ ಸದ್ಯ ಬರ್ತಾ ಇರತಕ್ಕಂಥ ಲಭ್ಯ ಇರೋ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಇರ್ತಕ್ಕಂಥ ಖರ್ಗೆ ಅವರ ನಿವಾಸದಲ್ಲಿ 8:30ಕ್ಕೆ ಸಭೆಯನ್ನು ಕೂಡ ನಿಗದಿ ಮಾಡಲಾಗಿದೆ. ಆ ಸಭೆಯಲ್ಲಿ ಕೂಡ ಅಂತಿಮವಾಗಿ ಒಂದು ಚರ್ಚೆಯನ್ನು ನಡೆಸಿದ ನಂತರದಲ್ಲಿ ಇಲ್ಲಿರ್ತಕ್ಕಂಥ ರಾಜ್ಯ ನಾಯಕರಿಗೆ ಪಟ್ಟಿಯನ್ನು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಏನು ರಾಹುಲ್ ಗಾಂಧಿ ಅವರು ಹೇಳಿರೋ ಪ್ರಕಾರ 14ರಿಂದ 15 ಹೆಸರುಗಳು ಈಗಾಗಲೇ ಅಂತಿಮವಾಗಿದೆ. ಉಳಿದಿರ್ತಕ್ಕಂಥ 4-5 ಹೆಸರುಗಳನ್ನು ಏನು ಫೈನಲ್ ಮಾಡೋದ್ರಲ್ಲೇ ಸಾಕಷ್ಟು ಗೊಂದಲ ಕೂಡ ಉಂಟಾಗಿರೋದ್ರಿಂದ ಈ ಏನು ಅಂತಿಮ ಪಟ್ಟಿಗೆ ಈಗಾಗಲೇ ಏನು ಮತ್ತೊಂದು ಈಗ 8:30ಕ್ಕೆ ನಡೆಯುತ್ತ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡು ಈ ಪಟ್ಟಿಯನ್ನು ರಾಜ್ಯ ನಾಯಕರಿಗೆ ಏನು ರವಾನೆ ಮಾಡೋ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪ್ರಮೋದ್, ಇನ್ನು KC ವೇಣುಗೋಪಾಲ್ ಅವರು ನಿನ್ನೆ ಅಧಿಕೃತ ಪಟ್ಟಿಯನ್ನ ರಾಜ್ಯಕ್ಕೆ ತೆಗೆದುಕೊಂಡು ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಏನಾಯ್ತು, ಏನು ಸಿಗ್ತಾ ಇದೆ ಅಪ್ಡೇಟ್?
ಪ್ರಮೋದ್ ದೆಹಲಿಗೆ ತೆರಳಿರ್ತಕ್ಕಂಥ ಏನು ರಾಜ್ಯ ನಾಯಕರಿಗೆ ಬರಿಗೈಲೆ ವಾಪಸ್ ಬಂದಿದ್ರು. ನೀವು ಏನು ರಾಜ್ಯದ ನಾಯಕರು ರಾಜ್ಯಕ್ಕೆ ಹೊರಡಿ, ನಾವು ಪಟ್ಟಿಯನ್ನು ಕಳಿಸಿಕೊಡ್ತೀವಿ, ಜೊತೆಗೆ ಏನು ಪ್ರಮಾಣ ವಚನ ಸ್ವೀಕಾರ ದಿನಾಂಕ ಏನಿದೆ ಅದರಿಂದ ಒಂದು ದಿನ ಮುಂಚಿತವಾಗಿ ಏನು ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಅವರ ಏನು ಪಟ್ಟಿಯನ್ನು ತೆಗೆದುಕೊಂಡು ಬರ್ತಾರೆ. ನಂತರದಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು ಅಂತೇಳಿ ಏನು ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದ್ರು. ಆದರೆ ನಿನ್ನೆ ತಡರಾತ್ರಿ ಕೂಡ ಸಭೆ ಕೂಡ ನಿಗದಿಯಾಗಿತ್ತು, ಅವರು ಬರ್ತಕ್ಕಂಥ ಸಮಯ ಕೂಡ ನಿಗದಿಯಾಗಿತ್ತು. ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಉಳಿದಿರ್ತಕ್ಕಂಥ 4 ರಿಂದ 5 ಹೆಸರು ಫೈನಲ್ ಮಾಡಿಲ್ಲ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಏನು KC ವೇಣುಗೋಪಾಲ್ ಜೊತೆಗೆ ಏನು ಸುರ್ಜೇವಾಲಾ ಅವರು ಕೂಡ ನಿನ್ನೆ ಯಾವುದೇ ರೀತಿಯಾಗಿ ಬೆಂಗಳೂರಿಗೆ ಬರಲಿಲ್ಲ. ಈಗಾಗಲೇ ಏನು ನಿಗದಿಯಾಗಿದೆ, ಸಮಯ ಕೂಡ ನಿಗದಿಯಾಗಿದೆ. ಮಲ್ಲಿಕಾರ್ಜುನ್ ಮನೆಯಲ್ಲಿ ಈಗ ಏನು ದೆಹಲಿಯಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಮಯ ಕೂಡ ಸಭೆಗೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಅಂತಿಮವಾಗಿ ಉಳಿದಿರ್ತಕ್ಕಂಥ 4 ರಿಂದ 5 ಜನರ ಏನು ಸಚಿವಾಕಾಂಕ್ಷಿಗಳ ಹೆಸರನ್ನು ಫೈನಲ್ ಮಾಡಿ ಅದಾದ ನಂತರದಲ್ಲಿ ರಾಜ್ಯ ನಾಯಕರಿಗೆ ಏನು ಪಟ್ಟಿಯನ್ನು ರವಾನಿಸ್ಬೋದು. ಎಲ್ಲವೂ ಅಂದುಕೊಂಡಂತೆ ಆದರೆ ಇಂದು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸುವ ಕಾರ್ಯಕ್ರಮ ಕೂಡ ಇರುತ್ತೆ. ಈಗಾಗಲೇ ಏನು DK ಶಿವಕುಮಾರ್ ಅವರ ಏನು TP ಏನಿದೆ, TPಯಲ್ಲೂ ಕೂಡ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿ ಪ್ರವಾಸ ಕೂಡ ನಿಗದಿಯಾಗಿಲ್ಲ. ಎಲ್ಲ ಈಗ DCM ಅವರ TP ಕೂಡ ಯಾವುದೇ ರೀತಿಯಾದಂಥ ಪ್ರವಾಸ ಕೂಡ ನಿಗದಿಯಾಗಿಲ್ಲ. ಇಬ್ಬರ ಏನು TPಯಲ್ಲಿ ಏನು ಕಾಯ್ದಿರಿಸಲಾಗಿದೆ ಅಂತೇಳಿ ಅಷ್ಟೇ ಈಗ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಇಂದು ಏನಾದರೂ 10 ಗಂಟೆ ನಂತರದಲ್ಲಿ ಏನಾದರೂ ಪ್ರಮಾಣ ಇದು ಸಚಿವಾಕಾಂಕ್ಷಿಗಳ ಲಿಸ್ಟ್ ಏನಾದರೂ ಬಿಡುಗಡೆ ಆದರೆ ಇಂದು ಸಂಜೆ 4:30 ಒಳಗಾಗಿ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಕೂಡ ಹೆಚ್ಚಿದೆ. ಇಲ್ಲ ಒಂದು ವೇಳೆ ಏನಾದರೂ ಪಟ್ಟಿ ಬರದೇ ಹೋದರೆ ಬುಧವಾರಕ್ಕೆ ಈ ಪೋಸ್ಟ್ಪೋನ್ ಸಚಿವ ಸಂಪುಟ ವಿಸ್ತರಣೆ ಬುಧವಾರಕ್ಕೆ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು. ಇನ್ನು ಸದ್ಯ ರಾಜಕೀಯ ವಲಯದಲ್ಲಿ ಹರಿದಾಡ್ತಿರ್ತಕ್ಕಂಥ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಬರೋಬ್ಬರಿ 26 ನಾಯಕರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಸಂಪುಟದಲ್ಲಿ ಸ್ಥಾನ ಸಿಗೋದು ಸುಮಾರು 18 ರಿಂದ 20 ಜನರಿಗೆ ಮಾತ್ರ. ಹೀಗಾಗಿ ಕೊನೆಯ ಕ್ಷಣದವರೆಗೂ ಲೆಕ್ಕಾಚಾರ, ಸಮೀಕರಣ ಹಾಗೂ ಹೈಕಮಾಂಡ್ ಮಟ್ಟದ ಚರ್ಚೆಗಳು ಮುಂದುವರಿತಾ ಇದೆ. ಸೊ ಈಗ 8:30ಕ್ಕೆ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲೂ ಕೂಡ ನಿರ್ಧಾರ ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಇವತ್ತು 10 ಗಂಟೆ ಅಷ್ಟರಲ್ಲಿ ಅಂತಿಮ ಪಟ್ಟಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಸಂಜೆ 4:30ಕ್ಕೆ ಪ್ರಮಾಣ ವಚನ ಸ್ವೀಕಾರ ಫಿಕ್ಸ್ ಆಗುತ್ತೆ. ಹಾಗಾದರೆ ಈ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ನಾವು ಯಾರ್ಯಾರ ಹೆಸರುಗಳು ಇದ್ದಾವೆ ಅಂತ ನೋಡೋದಾದರೆ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಇದೆ. ಮಾಜಿ ಸಚಿವರು ಇವರು, 5 ಸಲ ಶಾಸಕರಾಗಿದ್ದರು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ. ಇನ್ನು ಚೆಲುವರಾಯ ಸ್ವಾಮಿ ನಾಗಮಂಗಲ ಕ್ಷೇತ್ರದ ಶಾಸಕರು ಇವರು, 4 ಸಲ ಶಾಸಕರು, 3 ಬಾರಿ ಸಚಿವರಾಗಿದ್ದಾರೆ. ಒಕ್ಕಲಿಗ ಸಮುದಾಯದವರು. ಇನ್ನು ಸಚಿವ ಸಂಭಾವ್ಯ ಪಟ್ಟಿಯಲ್ಲಿ SS ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು, 4 ಸಲ ಶಾಸಕರಾಗಿದ್ದಾರೆ. ಲಿಂಗಾಯತ ಸಮುದಾಯದಿಂದ ಇವರ ಹೆಸರು ಕೂಡ ಕೇಳಬರ್ತಾ ಇದೆ. ಸಂತೋಷ್ ಲಾಡ್ ಕಲಘಟಕಿ ಶಾಸಕರು, 4 ಸಲ ಶಾಸಕರಾಗಿದ್ದರು, 3 ಬಾರಿ ಸಚಿವರಾಗಿದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಆ ಒಂದು ಭಾಗದ ಶಾಸಕರು, ಮಾಜಿ ಸಚಿವೆ ಕೂಡ, 2 ಸಲ ಶಾಸಕಿವರು. ಲಿಂಗಾಯತ ಸಮುದಾಯದಿಂದ ಇವರು ಕೂಡ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಶರತ್ ಬಚ್ಚೇಗೌಡ ಹೊಸಕೋಟೆ ಶಾಸಕರು, ಹೊಸ ಮುಖ, 2 ಸಲ ಶಾಸಕರಾಗಿದ್ದರು. ಒಕ್ಕಲಿಗ ಸಮುದಾಯದಿಂದ ಇವರು ಕೂಡ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ. ಇದು KM ಶಿವಲಿಂಗೇಗೌಡ ಅರಸೀಕೆರೆ, ಹೊಸ ಮುಖ ಇವರು 4 ಬಾರಿ ಶಾಸಕರಾಗಿದ್ದಂಥವರು, ಒಕ್ಕಲಿಗ ಸಮುದಾಯ. ಇನ್ನು ಕೊಡಗಿನಿಂದ AS ಪೊನ್ನಣ್ಣ ವಿರಾಜಪೇಟೆ, ಇವರು ಹೊಸ ಮುಖ, ಮೊದಲನೇ ಬಾರಿಗೆ ಶಾಸಕರಾಗಿದ್ದಾರೆ. ಕೊಡವ ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ, ಇವರು ಕೂಡ ಹೊಸ ಮುಖ, ಆದರೆ ಇವರು 6 ಸಲ ಶಾಸಕರಾಗಿದ್ದಂಥವರು. ಅಶೋಕ್ ಪಟ್ಟಣ ರಾಮದುರ್ಗ, ಇವರು ಕೂಡ ಹೊಸ ಮುಖ, 4 ಸಲ ಶಾಸಕರಾಗಿದ್ದಂಥವರು, ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯೆ ಆಗಿರತಕ್ಕಂಥ ಉಮಾಶ್ರೀ ಅವರು, ಇವರು ಮಾಜಿ ಸಚಿವೆ ಕೂಡ, ದೇವಾಂಗಕ್ಕೆ ಬರುತ್ತಾರೆ.
ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರದ ಶಾಸಕರು. ಇವರು 2 ಬಾರಿ ಶಾಸಕರು. ಇವರು ಕೂಡ ಸಚಿವಾಕಾಂಕ್ಷಿಗಳಲ್ಲಿ ಹೊಸ ಮುಖ, ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರದವರು, 4 ಬಾರಿ ಶಾಸಕರಾಗಿದ್ದಂಥವರು. NS ಬೋಸರಾಜು ವಿಧಾನ ಪರಿಷತ್ ಸದಸ್ಯ. ಇವರು ಕೂಡ ಹೊಸ ಮುಖ, ಕ್ಷತ್ರಿಯ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ. ಮಧು ಬಂಗಾರಪ್ಪ ಸೊರಬ ಕ್ಷೇತ್ರ, ಮಾಜಿ ಸಚಿವರು ಕೂಡ ಹೌದು, ಮೊದಲ ಬಾರಿ ಶಾಸಕರಾದವರು, ಈಡಿಗ ಸಮುದಾಯಕ್ಕೆ ಸೇರ್ತಾರೆ. ಸಲೀಂ ಅಹಮದ್ ವಿಧಾನ ಪರಿಷತ್ ಸದಸ್ಯ, ಅವರು ಅಲ್ಪಸಂಖ್ಯಾತಕ್ಕೆ ಬರ್ತಾರೆ. ಇವರು ಕೂಡ ಹೊಸ ಮುಖ. ಅನ್ನಪೂರ್ಣ ತುಕಾರಾಮ್ ಸಂಡೂರು ಕ್ಷೇತ್ರದ ಮೊದಲ ಬಾರಿಯ ಶಾಸಕಿ, ಹೊಸ ಮುಖ, ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದಾರೆ. ಟಿ ರಘುಮೂರ್ತಿ ಚಳ್ಳಕೆರೆ 3 ಬಾರಿ ಶಾಸಕರಾದಂಥವರು, ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾರೆ. ಇವರು ಕೂಡ ಹೊಸ ಮುಖ. ಇನ್ನು ಗೋವಿಂದಪ್ಪ ಹೊಸದುರ್ಗ, ಇವರು ಕೂಡ ಹೊಸ ಮುಖ, ಆದರೆ ಶಾಸಕರಾಗಿ 4 ಬಾರಿ ಗೆದ್ದಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂಥವರು. ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದ ಶಾಸಕರು. ಇವರು 3 ಬಾರಿ ಆ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ಈಡಿಗ ಸಮುದಾಯಕ್ಕೆ ಸೇರಿದಂಥವರು, ಹೊಸ ಮುಖ. TB ಜಯಚಂದ್ರ ಶಿರಾ ಕ್ಷೇತ್ರದ ಶಾಸಕರು, 7 ಬಾರಿ ಶಾಸಕರಾಗಿದ್ದರು. ಮಾಜಿ ಸಚಿವರು, ಕುಂಚಿಟಿಗ ಸಮುದಾಯಕ್ಕೆ ಸೇರಿದಂಥವರು. ಇನ್ನು ಬ್ಯಾಡಗಿ ಶಿವಣ್ಣ ಬ್ಯಾಡಗಿ ಕ್ಷೇತ್ರ, 2 ಬಾರಿ ಶಾಸಕರ ಆಗಿದ್ದಂಥವರು, ಹೊಸ ಮುಖ. ತಿಪ್ಪಟೂರು ಷಡಕ್ಷರಿ ತಿಪ್ಪಟೂರು ಕ್ಷೇತ್ರ, ಇವರು ತಿಪ್ಪಟೂರು ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿದ್ದಂಥವರು, ಅವರು ಕೂಡ ಹೊಸ ಮುಖ. ಇನ್ನು ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಅವರು 2 ಬಾರಿಗೂ ಇವರು ಶಾಸಕರಾಗಿದ್ದರು, ಹೊಸ ಮುಖ, ಅಲ್ಪಸಂಖ್ಯಾತಕ್ಕೆ ಸೇರ್ತಾರೆ. ಸೊ ಇವರಿಗೆ ಸಿಗ್ಬೋದಾ ಅಥವಾ NA ಹ್ಯಾರಿಸ್ ಅವರಿಗೆ ಸಿಗ್ಬೋದಾ? ಇವರು ಶಾಂತಿನಗರ, ಹೊಸ ಮುಖ, 4 ಬಾರಿ ಶಾಸಕರಾದಂಥವರು, ಅಲ್ಪಸಂಖ್ಯಾತರು, DK ಶಿವಕುಮಾರ್ ಅವರಿಗೆ ತುಂಬ ಇರ್ತಕ್ಕಂಥವರು. ಸೊ 2 ಕಡೆ ಒಂದೇ ಸಲ ಕೊಡೋಕ್ಕಾಗಲ್ಲ. ಅಂದರೆ ಒಂದೋ ರಿಜ್ವಾನ್ ಅರ್ಷದ್ ಅವ್ರಿಗೆ ಕೊಡಬೇಕು, ಇಲ್ಲ ಹ್ಯಾರಿಸ್ ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಯಾರಿಗೆ ಸಿಗಬಹುದು? ಇನ್ನೊಂದು ಕಡೆ ಈಗ 8:30ಕ್ಕೆ ನಡೆಯುವಂಥ ಒಂದು ಸಭೆ ಏನಿದೆ, ಒಂದು ಮೀಟಿಂಗ್ ಏನಿದೆ, ಆ ಒಂದು ಮೀಟಿಂಗಿಗೆ ಎಲ್ಲ ರೀತಿಯ ಒಂದು ತಯಾರಿ ನಡೀತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ಸಾಧ್ಯತೆ ಇದೆ. ಇವತ್ತಿನ ಸಚಿವ ಸಂಪುಟ ವಿಸ್ತರಣೆ ಸರ್ಕಾರದ ಮುಂದಿನ ರಾಜಕೀಯ ದಿಕ್ಕನ್ನು ನಿರ್ಧರಿಸತಕ್ಕಂಥ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಯಾರು ಮಂತ್ರಿ ಆಗ್ತಾರೆ, ಯಾರಿಗೆ ಪ್ರಮುಖ ಖಾತೆಗಳು ಸಿಗ್ತವೆ, ಯಾರು ನಿರಾಸೆ ಅನುಭವಿಸ್ತಾರೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಇವತ್ತು ಸಂಜೆ ಉತ್ತರ ಸಿಗುತ್ತೆ.